ನಮಸ್ತೆ ಸ್ನೇಹಿತರೆ. ಇತ್ತೀಚೆಗೆ ಎಲ್ಲರೂ ಕೂಡ ಸ್ಟ್ರೆಸ್ಸು, ಆ್ಯಂಗ್ಸೈಟಿ, ಡಿಪ್ರೆಷನ್ನು ಇದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಬಟ್ ಇದ್ರ ಮೂಲ ಯಾರೂ ಮಾತಾಡ್ತಾ ಇಲ್ಲ. ಆ ಮೂಲಕ್ಕೆ ಯಾರೂ ಹೋಗಲ್ಲ. ಎಲ್ಲ ಅವ್ರವ್ರ ಬೆಳೆ ಬೇಯಿಸ್ಕೊಳ್ಳೋಕ್ಕೋಸ್ಕರ ಹೇಳ್ತಾ ಇದ್ದಾರೆ. ಬಟ್ ನಾನು ಕಂಡ್ಕೊಂಡಂಥ ಒಂದು ಸತ್ಯ ಇದೆಲ್ಲ ಇವತ್ತಿನ ಸಮಾಜದಲ್ಲಿ ಏನು ನಡೀತಾ ಇದೆ ಇದರೆಲ್ಲ ಮೂಲ ಬಂದು ಭಯ, ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಅಥವಾ ಸೋಷಿಯಲ್ ಪ್ರೆಷರ್. ಏನಾಗಿದೆ ಅಂದರೆ ಮನುಷ್ಯನ ಮನಸ್ಸಿನ ಮೂಲ ಹಂಗೆ ಇರೋದು. ದಟ್ ಇಸ್ ದ ನೇಚರ್ ಆಫ್ ಮೈಂಡ್. ಯಾವ ರೀತಿ ವರ್ಕ್ ಆಗ್ತದೆ ನಮ್ಮ ಮೈಂಡ್ ಅಂದರೆ, ವಿ ಆಲ್ವೇಸ್ ಫೀಲ್ ಕಂಟೆಂಟೆಡ್ ಓನ್ಲಿ ವೆನ್ ಸಂಬಡಿ ಫೀಲ್ ಲೈಕ್ ಕೈಂಡ್ ಆಫ್ ವಾಟ್ ಯು ಸೇ. ಅದೇನಂತಾರೆ ಅದಕ್ಕೆ, ಬೇರೆಯವರು ನಮ್ಮನ್ನು ನೋಡಿ ಅವ್ರೇನೋ ನಮ್ಮ ನೋಡಿ ಏನೋ ಖುಷಿ ಪಡಬೇಕು. ಅವರು ಇವ್ನು ಇದು ಮಾಡೋದನ್ನ ಆ ಒಂದು ಎಕ್ಸ್ಪೆಕ್ಟೇಷನಲ್ಲಿ ನಾವು ಜೀವನ ಮಾಡ್ತಾ ಇರೋದ್ರಿಂದ ಅದರ ಮೂಲವೇ ಭಯ. ಆ ಭಯದಿಂದ ಇವತ್ತು ಈ ಎಲ್ಲ ಟ್ರ್ಯಾಪ್ಗಳು ಸಿಕ್ಕಾಕೊಂಡಿದ್ದೀವಿ. ಈ ಆ್ಯಂಗ್ಸೈಟಿ, ಪ್ರೆಷರು, ಸೋಷಿಯಲ್ ಡಿಪ್ರೆಷನ್ಸು, ಸೋಷಿಯಲ್ ಪ್ರೆಷರು ಅಥವಾ ಈ ಸರೌಂಡಿಂಗ್ಸ್ ಕಾಸ್ಮಿಕ್ ನೆಗೆಟಿವಿಟಿ, ಇವೆಲ್ಲ ಮೂಲ ಬಂದು ದ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್ ಮೆಟೀರಿಯಲಿಸ್ಟಿಕ್ ನಾನು ಹೇಳ್ತಾ ಇರೋಂಥದ್ದು ದುಡ್ಡು, ಹಣ ಇವತ್ತಿನ ಎಲ್ಲ ನೆಗೆಟಿವಿಟಿಯ ಮೂಲ. ಅಟ್ ದ ಸೇಮ್ ಟೈಮ್ ಹಣವು ಇವತ್ತಿನ ಎಲ್ಲ ಪಾಸಿಟಿವಿಟಿಯ ಮೂಲನೂ ಅದೇನೆ. ಏಕೆಂದರೆ ನಾವು ಉಪಯೋಗಿಸ್ಕೊಳ್ಳೋದ್ರ ಮೇಲೆ ಇದೆ ಹೊರತು ಹಣದ ಮೇಲೆ ನಾವು ಗೂಬೆ ಕೂರ್ಸೋಕ್ಕೆ ಹೋಗಬಾರ್ದು. ಹಣನ ಉಪಯೋಗಿಸ್ಕೊಳ್ಳೋದು ನಾವೇ. ಅದರ್ವೈಸ್ ಮನಿ ಹ್ಯಾಸ್ ನೋ ಇಂಟ್ರಿನ್ಸಿಕ್ ವ್ಯಾಲ್ಯೂ. ಸಿಂಪಲ್ ಎಕ್ಸಾಂಪಲ್ ನೋಡಿ ಅದಕ್ಕೆ ಹೆಂಗೆ ಅಂದರೆ, ಇವಾಗ ಎಕ್ಸಾಂಪಲು ಒಂದು ಬೌಲು ಡೈಮಂಡ್ ಇದನ್ನೇನಾರು ತೊಗೊಳ್ಳಿ, ಡೈಮಂಡ್ ಅಥವಾ ಚಿನ್ನದ್ದು ಒಂದಷ್ಟು ಒಡವೆಗಳನ್ನ ಒಂದು ಬಾಕ್ಸಲ್ಲಿ ಇಕ್ಕಿ, ಇನ್ನೊಂದು ಬಾಕ್ಸಲ್ಲಿ ಒಳ್ಳೆ ನಾಯಿದು ಮೂಳೆ ಬರ್ತಾವಲ್ಲ, ಈಗ ಮಾರ್ತಾರಲ್ಲ, ಅದೇನೋ ಪೆಡಿಗ್ರಿನ ಏನೋ ತೊಗೊಳ್ಳಿ. ನಿಮ್ಮ ಮನೇಲಿ ನಾಯಿ ಏನಾರು ಸಾಕಿದ್ರೆ ಕಿಡಿ, ಅದು ನೋಡಿ ನೀವು ಡೈಮಂಡ್ ಇದನ್ನು ತಿನ್ನುತ್ತಾ ಅಥವಾ ಈ ಮೂಳೆ ಎತ್ಕೊಂಡು ಹೋಗುತ್ತಾ ಅಲ್ವಾ? ಅಂದರೆ ನಾಯಿ ಪ್ರಕಾರ ಆ ಮೂಳೆ, ಆ ತಿನ್ನೋ ವಸ್ತುಗೆ ಅದಕ್ಕೆ ವ್ಯಾಲ್ಯೂ ಜಾಸ್ತಿ ಕೊಡ್ತಿದೆ, ಡೈಮಂಡ್ಗೆ ಇಲ್ಲ. ಅದೇ ಮನುಷ್ಯನ ಪ್ರಕಾರ ಡೈಮಂಡ್ಗೆ ಜಾಸ್ತಿ ವ್ಯಾಲ್ಯೂ, ಮೂಳೆ ಬಿಸಾಕ್ಬಿಡ್ತಾನೆ, ನಮ್ಮ ಡೈಮಂಡ್ ಎತ್ಕೊಂಡಿರೋದು ಮನುಷ್ಯ. ಕರೆಕ್ಟ್ ಅಲ್ವಾ? ಹಂಗೆ ಈ ಪ್ರಕೃತಿನಲ್ಲಿ ಇಂಟ್ರಿನ್ಸಿಕ್ ವ್ಯಾಲ್ಯೂ ಅಥವಾ ಅದರದ್ದೇ ಅಂತ ಮೂಲವಾದಂತಹ ಒಂದು ವ್ಯಾಲ್ಯೂ ಏನಾರು ಇದ್ದರೆ ಅದು ಹ್ಯೂಮನ್ ಮೈಂಡ್ಗೆ ಮಾತ್ರ. ಬೇರೆ ಯಾವ ವಸ್ತುಗಳಿಗೂ ಅವ್ರದ್ದೇ ಆದಂಥ ಸ್ವಂತ ಒಂದು ವ್ಯಾಲ್ಯೂ ಅನ್ನೋದಿಲ್ಲ. ಮನುಷ್ಯನ ಮೆದುಳು, ಮನಸ್ಸು ಅದಕ್ಕೆ ವ್ಯಾಲ್ಯೂನ ಕೊಡುತ್ತೆ. ಅದೇ ರೀತಿ ಮನಿ ಅನ್ನೋದು ಒನ್ ಆಫ್ ದ ಮೋಸ್ಟ್ ಪವರ್ಫುಲ್ ಟೂಲ್ ಎವರ್ ಇನ್ವೆಂಟೆಡ್ ಇನ್ ದಿ ಹ್ಯೂಮನ್ ರೇಸ್. ಬಟ್ ಅದು ಇವತ್ತು ಮಿಸ್ಯೂಸ್ ಆಗ್ತಾ ಇರೋ ಪ್ರಭಾವ ಇವತ್ತು ಜನಗಳು ತುಂಬ 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 ಸಫರ್ ಪಡ್ತಾ ಇದ್ದಾರೆ. ತುಂಬ ಅಂದರೆ ಯಾವ ಲೆವೆಲ್ಗೆ ಅಂದರೆ ಅದನ್ನು ಹೇಳ್ತಿರೋಕ್ಕಾಗೋದು. ಈಗ ನಮ್ಮ ಸುತ್ತಮುತ್ತ ನಾವೇ ನೋಡ್ತೀವಲ್ಲ, ಈಗ ನಮ್ಮ ಹತ್ರ ಮಾತಾಡೋಂಥದ್ದು ವಿಚಾರಗಳು ಎಲ್ಲ ಕೆಲವೊಬ್ಬರು, ಈಗ ನಾವು ಮೆಡಿಟೇಷನ್ಗೆ ಬೇರೆಯವ್ರನ್ನ ಕಳಿಸಿರೋಂಥದ್ದು ಎಲ್ಲ ನೋಡಿದಾಗ ತುಂಬ ಕಷ್ಟ ಪಡ್ತಾ ಇದ್ದಾರೆ ಜನ. ಬಟ್ ಅದನ್ನು ಹೇಳ್ಕೊಳ್ಳೋಕ್ಕೂ ಪಾಪ ಯಾರ ಕೈಲಿ ಆಗ್ತಾಯಿಲ್ಲ. ಯಾವ ರೀತಿ ಹೇಳ್ಕೊಳಕ್ಕಾಗ್ತಾಯಿಲ್ಲ ಅಂತಂದರೆ, ಸ್ವಂತ ಸ್ನೇಹಿತರ ಹತ್ರ ಹೇಳ್ಕೊಳಕ್ಕಾಗ್ತಾಯಿಲ್ಲ, ಸಂಬಂಧಿಕರ ಹತ್ರ ಹೇಳ್ಕೊತಾರೆ. ಯಾಕೆಂದ್ರೆ ಅವ್ರು ಆಡ್ಕೋತಾರೆ, ಅವ್ರು ನಮ್ಮ ಬಗ್ಗೆ ಏನು ಅನ್ಕೋತಾರೋ ಅನ್ನೋ ಒಂದು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಪಾಪ ಹೇಳ್ಕೊಳಕ್ಕಾಗ್ತಾಯಿಲ್ಲ. ಮತ್ತು ಕಷ್ಟನ ಹೇಳ್ಕೊಳಕ್ಕೆ ಆಗದೇ ಇರೋಂಥ ಒಂದು ಸ್ನೇಹ ಸಂಬಂಧ ಯಾಕೆ ಬೇಕು ಮನುಷ್ಯನಿಗೆ? ಅವಶ್ಯಕತೆ ಇಲ್ಲ ಅದು. ಅದಕ್ಕೆ ಹೇಳಿದ್ದು, ಇವತ್ತಿನ ಜನ್ರೇಷನ್ ನಡೀತಾ ಇರೋಂಥ ಮದುವೆಗಳು, ಸ್ನೇಹದ ಹೆಸರಲ್ಲಿ ನಡೀತಾ ಇರೋ ಪಾರ್ಟಿಗಳು, ಸ್ನೇಹದ ಹೆಸರಲ್ಲಿ ನಡೀತಾ ಇರೋಂತಹ ಮೋಜು ಮಸ್ತಿಗಳು, ಇವ್ಯಾವುಗೂ ಸತ್ವ ಇಲ್ಲ. ಇವೆಲ್ಲ ಕೇವಲ ತೋರಿಕೆಗೆ ನಡೀತಿರೋಂಥ ವಿಚಾರಗಳು. ಇನ್ನು ನಾನು ಹೇಳ್ದಂಗೆ ಎಲ್ಲದರ ಮೂಲ ಹಣ ಅಂತ ನಾನು ಏನು ಕೇಳಿದೆ ಅಂದರೆ ಸ್ನೇಹಿತರೆ, ಇವತ್ತು ನೋಡಿ, ಆಫ್ಟರ್ ಆಕ್ಸಿಜನ್ ಮನಿ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಯಾಕೆಂದರೆ ಸತ್ಯ ಅನ್ನೋದು ಈ ಕ್ಷಣದ ಸತ್ಯ. ಹಳೇದು ನೆನ್ನೆ ಬಗ್ಗೆ ಮಾತಾಡ್ತಿರೋದು ಸತ್ಯ ಅಲ್ಲ, ನಾಳೆ ಬಗ್ಗೆ ಯೋಚನೆ ಮಾಡ್ತೀವಿ ಅದಲ್ಲ, ಅದು ಫಿಯರ್ ಅಗೇನ್. ಬಟ್ ಈ ಕ್ಷಣಕ್ಕೆ ಪ್ರೆಸೆಂಟ್ಗೆ ಈ ಕ್ಷಣಕ್ಕೆ ಇಂಪಾರ್ಟೆಂಟ್ ಏನು ಬೇಕು ಮನುಷ್ಯನಿಗೆ ಅಂದರೆ ಬದುಕೋಕ್ಕೆ ಆಕ್ಸಿಜನ್, ಉಸಿರಾಟ. ಒಂದು ನಿಮಿಷ ನಿಂತೋದ್ರೆ ಮುಗಿತು, ಫಿನಿಶ್ ಕತೆ ಅದಾದರೆ ನೆಕ್ಸ್ಟ್ ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಮನಿ. ಹೆಂಗೆ ಅದು? ಯಾಕೆಂದರೆ ಇವತ್ತು ನೀರಿಗೆ ನಾವು ದುಡ್ಡು ಕೊಡಬೇಕು. ಇವತ್ತು ನೀರು ಫ್ರೀಯಾಗಿ ಸಿಗ್ತಾಯಿಲ್ಲ, ಆಕ್ಸಿಜನ್ ಒಂದು ಫ್ರೀ, ಅದು ಪಾಪ ಪ್ರಕೃತಿ ಕೊಡ್ತಿದೆ. ನನ್ನ ಪ್ರಕಾರ ಇನ್ನೊಂದು 10 ವರ್ಷಕ್ಕೆ ಹೋದ್ರೆ ಅದು ಫ್ರೀ ಇರಲ್ಲ. ಬಟ್ ಪ್ರೆಸೆಂಟಿಗೆ ಫ್ರೀ ಇದೆ, ಕರೆಕ್ಟಾ? ಅದು ಬಿಟ್ಟರೆ ಮನಿ ಇಸ್ ದ ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಬಟ್ ಇದನ್ನು ಯಾವ ರೀತಿ ಉಪಯೋಗಿಸ್ಕೋಬೇಕು ಅನ್ನೋದು ನಮ್ಗೆ ಯಾರಿಗೂ ಗೊತ್ತಿಲ್ಲ. ಫೈನಾನ್ಷಿಯಲ್ ಎಜುಕೇಷನ್ ಇಸ್ ದ ಬಿಗ್ಗೆಸ್ಟ್ ಪ್ರಾಬ್ಲಮ್ ಇನ್ ಅವರ್ ಇಂಡಿಯಾ, ಸ್ಪೆಷಲಿ ನಾಟ್ ಓನ್ಲಿ ಇನ್ ಇಂಡಿಯಾ, ಇನ್ ದ ವರ್ಲ್ಡ್. ಬಟ್ ಸ್ಪೆಷಲಿ ನಮ್ಮ ಕನ್ನಡಿಗರಿಗೆ ನಾನು ಇದನ್ನು ತಿಳಿಸ್ಬೇಕು ಅಂತ ಹೇಳ್ತಾ ಇದ್ದೀನಿ. ಯಾಕೆ ಅಂದರೆ, ನಾನು ಕುವೆಂಪು ಅವ್ರ ರೀತಿ ಹೇಳ್ತಾರಲ್ಲ, ಕುವೆಂಪು ಮಂತ್ರಮಾಂಗಲ್ಯ ರೀಸೆಂಟಾಗಿ ಒಂದು ಮದುವೆಗೆ ಹೋಗಿದ್ದೆ. ಅದರಲ್ಲಿ ನಾನು ನೋಡಿದೆ, ತುಂಬ ಸಖತ್ತಾಗಿದೆ ಅದು. ಈ ಮಣ್ಣಲ್ಲಿ ಹುಟ್ಟಿದ್ದೀನಿ, ಈ ಮಣ್ಣಲ್ಲಿ ಬೆಳೆದಂತಹ ವಸ್ತುಗಳನ್ನು ತಿಂದು ನಾನು ಇಷ್ಟು ದೊಡ್ಡವನಾಗಿದ್ದೀನಿ, ಇಷ್ಟು ಜ್ಞಾನ ಬೆಳೆಸ್ಕೊಂಡಿದ್ದೀನಿ. ಇಲ್ಲಿರೋ ನೀರು ಕುಡಿತಾ ಇದ್ದೀನಿ, ಕಾವೇರಿ ನೀರು ಕುಡಿತಾ ಇದ್ದೀನಿ, ಇಲ್ಲಿರೋ ಗಾಳಿ ಉಸಿರಾಡ್ತಾ ಇದ್ದೀನಿ ಅಂದರೆ ಈ ನೆಲಕ್ಕೆ ನಾನು ಚಿರಋಣಿಯಾಗಿರಬೇಕು. ಇದು ನನ್ನ ಮೂಲ ಕರ್ತವ್ಯ. ಅದಂಗಾಗಿ ನಾನು ಕನ್ನಡದಲ್ಲೇ ಹೇಳ್ತಾ ಇದ್ದೀನಿ.
ಇಂಗ್ಲೀಷ್ ಮಾತಾಡೋದು ಬರುತ್ತೆ, ಬಟ್ ಕನ್ನಡದಲ್ಲೇ ಹೇಳ್ತಾ ಇದ್ದೀನಿ. ಯಾವ ರೀತಿ ಅವಶ್ಯಕತೆ ಮೀರಿದ ಸಾಲ ಬೇಕಾಗಿಲ್ಲ. ಎಕ್ಸಾಂಪಲ್, ನಿಮಗೆ ಒಂದು 3 ಲಕ್ಷ, 1 ಲಕ್ಷ, 2 ಲಕ್ಷ, 3 ಲಕ್ಷ, ಎಷ್ಟೋ 50,000 ಸಂಪಾದನೆ ನೀವು ಮಾಡ್ತಾಯಿದ್ದೀರಾ ಅಂದರೆ ಅದಕ್ಕೆ ತಕ್ಕನಾಗಿ ನೀವು ಜೀವನವನ್ನು ರೂಪಿಸ್ಕೋಬೇಕು. ಅದನ್ನು ಅವಶ್ಯಕತೆ ಮೀರಿ ಯಾರ ಹತ್ರನೋ ತೋರಿಕೆಗೆ ಸಾಲ ಮಾಡಿ ಶೋಕಿ ಮಾಡೋ ಅವಶ್ಯಕತೆ ಇಲ್ಲ. ಅವಶ್ಯಕತೆ ಮೀರಿದ ಸಾಲ ಬೇಕಾಗಿಲ್ಲ. ಅದು ಇನ್ನು ಲಿಟ್ರಲಾಗಿ ಡೀಪಾಗಿ ಹೇಳ್ಬೇಕು ಅಂತ ಹೋದರೆ ಅದಕ್ಕೆ ಫೈನಾನ್ಷಿಯಲ್ ಅಂತಲೇ ಕೆಲವೊಂದಷ್ಟು ಜನ ನಡೆಸ್ತಿದ್ದಾರೆ, ಅವ್ರನ್ನ ನೀವು ಕಾಂಟ್ಯಾಕ್ಟ್ ಮಾಡಿ. ದಿಸ್ ಇಸ್ ಫಸ್ಟ್ ಥಿಂಗ್. ಎರಡನೇದು EMIಗಳು ಅಷ್ಟೇ. ನೀವು ಮಾಡುವ ಸಾಲ ಯಾವುದಕ್ಕೆ ಮಾಡಬೇಕು ಅಂದರೆ ಇನ್ವೆಸ್ಟ್ಮೆಂಟಿಗೆ ಮಾತ್ರ ಮಾಡಬೇಕು. ಒಂದು ಇಲ್ಲ ಸೈಟ್ ತಗೋತೀರಾ ತಗೊಳ್ಳಿ, ಮನೆ ತಗೋತೀರಾ ತಗೊಳ್ಳಿ, ಜಮೀನು ತಗೋತೀರಾ ತಗೊಳ್ಳಿ, ಇವೆಲ್ಲ ಇನ್ವೆಸ್ಟ್ಮೆಂಟ್ಸ್. ಯಾಕೆಂದರೆ ಇವೆಲ್ಲ ಅಪ್ರಿಷಿಯೇಟಿಂಗ್ ಅಸೆಟ್ಸ್. ಡಿಪ್ರಿಷಿಯೇಟಿಂಗ್ ಅಸೆಟ್ಗೆ ನೀವು ಆದಷ್ಟು ಸಾಲವನ್ನು ಕಡಿಮೆ ಮಾಡಬಾರ್ದು. ಯಾವುದು ಡಿಪ್ರಿಷಿಯೇಟಿಂಗ್ ಅಸೆಟ್ ಅಂದರೆ ಕಾರು ಡಿಪ್ರಿಷಿಯೇಟಿಂಗ್ ಅಸೆಟ್, ಆಯಿತಾ. ಇನ್ನು ಶೋಕಿಗಳು, ಈ ನಮ್ಮ ಇಂದ್ರಿಯಗಳನ್ನು ಖುಷಿಪಡಿಸ್ಕೊಳಕ್ಕೆ ಮಾಡೋ ಶೋಕಿಗಳಿಗೆ ನಾವು ಮಾಡ್ತೀವಲ್ಲ ಸಾಲ, ಅವೆಲ್ಲ ಡಿಪ್ರಿಷಿಯೇಟಿಂಗ್ ಅಸೆಟ್ಟೆ. ಅವಕ್ಕೆ ಯಾವಕ್ಕೂ ಇಂಟ್ರಿನ್ಸಿಕ್ ವ್ಯಾಲ್ಯೂ ಇರಲ್ಲ. ಇಂಟ್ರಿನ್ಸಿಕ್ ವ್ಯಾಲ್ಯೂ ಇನ್ ದ ಸೆನ್ಸ್ ಈವನ್ ಇನ್ ದ ಸೋಷಿಯಲ್ ಟರ್ಮ್ಸ್, ಅದನ್ನು ಬೇಡ. ನಿಮ್ಮ EMI ಹೆಂಗಿರಬೇಕು ಅಂದರೆ ನೀವು ದುಡಿದಿರೋ ದುಡ್ಡಲ್ಲಿ ಮ್ಯಾಕ್ಸಿಮಮ್ 40%ಗಿಂತ ಕಡಿಮೆ ಇರಬೇಕು. EMI ಯಾವುದಂದ್ರೆ ಇನ್ಕ್ಲೂಡಿಂಗ್ ಯುವರ್ ಹೌಸ್ EMI, ಯುವರ್ ಕಾರ್ EMI, ಅದರ್ ಎಕ್ಸ್ಪೆನ್ಸಸ್ EMIಗಳು. ಈಗ ಜನ ಹೆಂಗಾಗಿದೆ ಅಂದರೆ ವಾಷಿಂಗ್ ಮಿಷಿನ್ ಫ್ರಿಜ್ನು EMI ತಗೋತವ್ರೆ. ಸೊ ಹಂಗಾಗಿ ನಾನು ಇದನ್ನು ಹೇಳ್ತಾ ಇದ್ದೀನಿ. ನೆಕ್ಸ್ಟು ದೇಹದ ಆರೋಗ್ಯ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾಕೆಂದರೆ ಇವತ್ತು ಯಾವ ಪರಿಸ್ಥಿತಿ ಇದೆ ಅಂದರೆ ದೇಹದ ಆರೋಗ್ಯ ಕಾಪಾಡ್ಕೊಳ್ಳೋಕೆ ದುಡ್ಡು ಬೇಕು. ಆ ಪರಿಸ್ಥಿತಿ ನಾವು ಬಂದುಬಿಟ್ಟಿದ್ವಿ. ಯಾಕೆಂದರೆ ನಿಮ್ಗೆ ಒಳ್ಳೆ ಸಾವಯವ ಕೃಷಿ ಬೆಳೆದಿರೋ ಆಹಾರಗಳನ್ನ ಇವತ್ತು ಅಫೋರ್ಡ್ ಮಾಡೋಕ್ಕೆ ಆಗ್ತಾಯಿಲ್ಲ. 1 ಲೀಟ್ರ್ ಹಾಲು 85 ರೂಪಾಯಿ ಆಗಿದೆ ಇವತ್ತು ಬೆಂಗಳೂರಿನಲ್ಲಿ. ಆರ್ಗ್ಯಾನಿಕ್ ಮಂಡ್ಯದಂಥ ಒಂದು ಕಂಪ್ನಿಯನ್ನು ತರಿಸೋದು 85 ರೂಪಾಯಿ 1 ಲೀಟ್ರ್ ಹಾಲು. ಹಾಗಾಗಿ ದೇಹದ ಆರೋಗ್ಯ ವೆರಿ ಇಂಪಾರ್ಟೆಂಟು. ಏನಕ್ಕೆ ಅಂತಂದರೆ ಆರೋಗ್ಯವಿಲ್ಲದ ಹೊರತು ಬೇರೆ ಯಾವುದಕ್ಕೂ ವ್ಯಾಲ್ಯೂ ಇಲ್ಲ. ಬಟ್ ಆ ಆರೋಗ್ಯ ಕಾಪಾಡ್ಕೊಳ್ಳೋಕೆ ಇವತ್ತು ದುಡ್ಡು ಬೇಕಾಗಿದೆ. ಹಾಗಾಗಿ ದುಡ್ಡು ಇಸ್ ದ ಫಸ್ಟ್ ನನ್ನ ಪ್ರಕಾರ. ಸೊ ಈ ಆರೋಗ್ಯದ ಬಗ್ಗೆ ನೀವು ಹೆಚ್ಚಿನ ಬಗ್ಗೆ ತಿಳ್ಕೊಬೇಕು ಅಂದರೆ ನಮ್ಮ ಭಾರತದ ಪತಾಂಜಲಿ ಮಹರ್ಷಿಯವರ ಯೋಗ ಪದ್ಧತಿಯನ್ನು ಅಳವಡಿಸ್ಕೊಬೇಕು. ಆಯುರ್ವೇದ ಜೀವನ ಪದ್ಧತಿ ಡಾಕ್ಟರ್ ಖಾದರ್ ವಲ್ಲಿ ಅಂತ ಇದ್ದಾರೆ, ಅವರು ಕಂಟೆಂಟ್ಸ್ ತುಂಬ ಸಕ್ಕತ್ತಾಗಿರುತ್ತೆ, ಅವ್ರದ್ದನ್ನು ಅಳವಡಿಸ್ಕೊಳ್ಳಿ. ಇನ್ನು ಅದು ಬಿಟ್ಟರೆ ಜೈನಿಸಮ್ನಲ್ಲಿರುವಂತಹ ಒಂದು ಪದ್ಧತಿಗಳು, ಅವರು ಊಟ ಯಾವ ರೀತಿ ಮಾಡ್ತಾರೆ, 6 ಗಂಟೆ ಒಳಗೆ ಊಟ ಮಾಡ್ತಾರೆ ಅವರು, ಸಂಜೆ 6 ಗಂಟೆ ಮೇಲೆ ಊಟ ಮಾಡೋದು, ಆ ರೀತಿ ಒಂದು ಪದ್ಧತಿ ಇದೆ ಅದು. ಮತ್ತು ನಮ್ಮ ಬ್ರಾಹ್ಮಣರ ಊಟದ ಪದ್ಧತಿ, ಬ್ರಾಹ್ಮಣರುಗಳು ನೋಡಿ ಈ ಬೆಳ್ಳುಳ್ಳಿ ಎಲ್ಲ ಸ್ವಲ್ಪ ಕಮ್ಮಿ ತಿಂತಾರೆ ಅವ್ರು, ಯೂಸ್ ಮಾಡಲ್ಲ, ಈರುಳ್ಳಿ ಯೂಸ್ ಮಾಡಲ್ಲ, ಎಷ್ಟೊಂದು ವಸ್ತುಗಳನ್ನು ಅವ್ರು ಯೂಸ್ ಮಾಡಲ್ಲ. ಅದ್ರದ್ದು ಮೂಲ ವಿಜ್ಞಾನ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಅವೆಲ್ಲ ನಮ್ಮ ಐಚ್ಛಿಕ ಅನೈಚ್ಛಿಕ ನರಮಂಡಲದ ಮೇಲೆ ಯಾವ ರೀತಿ ಅವು ಫೋರ್ಸ್ ಆಗ್ತವೆ ಅನ್ನೋದ್ರ ಮೇಲೆ ತುಂಬ ಚೆನ್ನಾಗಿದೆ. ಅದೊಂದು ಪ್ರಾಕ್ಟೀಸ್ ಮಾಡ್ಕೊಬೋದು. ಇನ್ನು ಅದು ಬಿಟ್ಟರೆ ದೇಹಕ್ಕಾಯಿತು. ನೆಕ್ಸ್ಟು ದೇಹ ಬಿಟ್ಟರೆ ಹೈಯೆಸ್ಟ್ ಇಂಪಾರ್ಟೆಂಟು ಅಂದರೆ ಮನಸ್ಸು. ನಮ್ಮ ಮನಸ್ಸು ನಮ್ಮ ಸ್ಥಿಮಿತದಲ್ಲಿರಬೇಕು. ನಮ್ಮ ಮನಸ್ಸನ್ನು ನಮ್ಮ ಸ್ಥಿಮಿತದಲ್ಲಿ ಇಟ್ಕೊಳ್ಳೋಕ್ಕೆ ಮೂಲ ಒಂದೇ ಒಂದು ಸೊಲ್ಯೂಷನ್ ನನಗೆ ಸಿಕ್ಕಿರೋದು ಇನ್ ದ ಇಯರ್ ಆಫ್ 30 years ಮೆಡಿಟೇಷನ್. ಬಸವಣ್ಣನವರು ಶಿವಪೂಜೆ ಅಂತ ಒಂದು ಹೇಳ್ಕೊಟ್ಟೋಗಿದ್ದಾರೆ. ಆ್ಯಕ್ಚುಲಿ ಇದೆಲ್ಲ ಅನ್ನೋದೇನೆ ಶಿವಪೂಜೆ ಅಂತ ನಾವು ಕರಿತೀವಿ. ಶಿವಪೂಜೆ ಅಲ್ಲ ಅದು, ದಿಸ್ ಈಸ್ ಎ ಫಾರ್ಮ್ ಆಫ್ ಮೆಡಿಟೇಷನ್. ನೋಡಿ, ಶಿವಲಿಂಗವನ್ನು ನಾವು ಇಲ್ಲಿ ಇಟ್ಕೊಂಡು ಬೆಳಗ್ಗೆ ಸಂಜೆ 2 ಟೈಮ್ ಮಾಡೋಕ್ಕೆ ಹೇಳಿದ್ದಾರೆ ಅವರು. ಇಟ್ಕೊಂಡು ಅದನ್ನು ನಾವು ಹಿಂಗೆ ನೋಡ್ತಾ ಇರ್ತೀವಿ, ಅರ್ಧ ಕಣ್ಣು ಬಿಟ್ಟು 45 ಡಿಗ್ರಿಗೆ ಇಟ್ಕೊಬೇಕು. ಓಂ ನಮಃ ಶಿವಾಯ ಅನ್ನೋ ಮಂತ್ರನೋ ಅಥವಾ ನೀನು ಏನು ಹೇಳಿಲ್ಲ ಅನ್ನೋ ನಡೀತದೆ, ಅದನ್ನು ನೀವು 45 ಮಿನಿಟ್ಸ್ ಮುಂದೆ ಕೂತ್ಕೊಂಡೆ ನಿಮ್ಮ ಮೈಂಡಲ್ಲಿ ಏನೇನೋ ಬರ್ತಾ ಇರುತ್ತೆ. ಆ ಬಂದಾಗ ಅದನ್ನು ನೋಡಿದಾಗ ನಿಮ್ಮ ಮೈಂಡಲ್ಲಿ ಡೈವರ್ಟ್ ಆಗುತ್ತೆ. ಸೊ ಇದು ಕಾನ್ಸಂಟ್ರೇಷನ್ ಮೆಡಿಟೇಷನ್. ಈ ಥರ ಮೆಡಿಟೇಷನ್ಗಳನ್ನ ನಾವು ಅಭ್ಯಾಸ ಮಾಡ್ಕೊಬೇಕು. ಬಸವಣ್ಣ ಅವರು ಹೇಳ್ಕೊಟ್ಟಿರೋಂಥ ಒಂದು ಶಿವಪೂಜೆ ಮೆಡಿಟೇಷನ್ ಆಗ್ಬೋದು, ಅಥವಾ ನಮ್ಮ ಭಗವದ್ಗೀತೆಯಲ್ಲಿ ಇರೋವಂಥದ್ದಾಗ್ಬೋದು, ಅಥವಾ ನಮ್ಮ ಮಹಾವತಾರ ಬಾಬಾಜಿ ಅವರ ಕ್ರಿಯಾಯೋಗ ಆಗ್ಬೋದು, ಅಥವಾ ಬುದ್ಧ ಅವರು ಹೇಳ್ಕೊಟ್ಟಿರೋಂತಹ ಆನಾಪಾನಸತಿ, ವಿಪಾಸನ ಮೆಡಿಟೇಷನ್ಸು. ಯಾವುದಾದ್ರೂ ಮೆಡಿಟೇಷನ್ಸ್ನ ಬೆಳಗ್ಗೆ ಸಂಜೆ 10 ನಿಮಿಷ ನಾವು ಅಳವಡಿಸ್ಕೊಳ್ಳೇಬೇಕು. ಬೆಳಗ್ಗೆ ಎದ್ದಾಗ ಮತ್ತು ಮಲ್ಕೊಳ್ಳೋಕ್ಕಿಂತ ಮುಂಚೆ 10 ನಿಮಿಷ ನೀವು ಕೂತಿದ್ದ ಜಾಗದಲ್ಲೇ ಮಾಡ್ಬೋದು. ಆಮೇಲೆ ನಮ್ಮ ವಿವೇಕಾನಂದರು ಕೊಟ್ಟು ಹೋದಂತಹ ರಾಜಯೋಗ ಆಗ್ಬೋದು, ರಮಣ ಮಹರ್ಷಿಯವರ ಆದಂತಹ ಏನೂ ಮಾಡಿದಿರೋ ನಥಿಂಗ್ ಮೆಡಿಟೇಷನ್ ಆಗ್ಬೋದು. ಇವೆಲ್ಲ ಇಟ್ಸ್ ಆಲ್ ವೆರಿ ಇಂಪಾರ್ಟೆಂಟ್ ಮನಸ್ಸಿನ ಆರೋಗ್ಯಕ್ಕೆ. ಮನಸ್ಸಿನ ಆರೋಗ್ಯವೇ ದೇಹದ ಆರೋಗ್ಯದ ಮೂಲ ಅನ್ನೋದನ್ನು ನಾವು ಅರ್ಥಕೊಬೇಕಾಗಿದೆ. ಮತ್ತು ಮನೆಯಲ್ಲಿ ಚಿಕ್ಕ ಮಕ್ಕಳಿದ್ದರೆ, ಪ್ರಾಣಿಗಳಿದ್ದರೆ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು. ದಟ್ ಈಸ್ ಆಲ್ಸೋ ಒನ್ ಆಫ್ ದ ವೆರಿ ಗುಡ್ ಹ್ಯಾಬಿಟ್ಟು. ಅದು ಬಿಟ್ಟರೆ ನೀವು ಬೆಂಗಳೂರಲ್ಲೇ ಇರಲಿ, ಎಲ್ಲೇ ಇದ್ರೂ ಕೂಡ ಪ್ರಕೃತಿಯೊಂದಿಗೆ ಬರೀ ಕಾಲಲ್ಲಿ ನಾವು ಆದಷ್ಟು ಸಮಯನ ಕಳಿಬೇಕು. ಈಗ ನಾವು ಚಪ್ಪಲಿ ಹಾಕೊಳ್ಳೋದು ಈಗ ಬಂತು. ನಾವು ಚಿಕ್ಕ ವಯಸ್ಸಲ್ಲಿ ಹೆಚ್ಚು ಕಮ್ಮಿ ನಾನು ಇಂಜಿನಿಯರಿಂಗ್ ಮಾಡೋ ತನಕನೂ ವಿವರ್ ಲೈಕ್ ಗದ್ದೆಗಳಿಗೆಲ್ಲ ಹೋದರೆ ಬರೀ ಕಾಲಲ್ಲಿ ಓಡಾಡ್ತಿದ್ವಿ.
ಸೊ ಬರೀ ಕಾಲಲ್ಲಿ ಮಣ್ಣಿನಲ್ಲಿ ನಾವು ಓಡಾಡಬೇಕು, ಮಣ್ಣಿನ ಜೊತೆ ಕನೆಕ್ಟ್ ಆಗಿರಬೇಕು. ಯಾಕೆ ನಾವು ಬಂದಿರೋದೇ, ಈ ದೇಹ ಬಂದಿರೋದೇ ಮಣ್ಣಿಂದ. ಆ ಮಣ್ಣಿನ ಜೊತೆ ಕನೆಕ್ಟ್ ಆಗಿದ್ದರೆ ಈ ನಮ್ಮಲ್ಲಿರೋ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸಸ್ ದೇಹದಲ್ಲಿ ಮತ್ತು ಸರ್ಕಿಡಿಯನ್ ರಿದಮ್ಸ್ ಅಂತ ಈಗ ಒಂದು ಹೊಸ ಇದು ಬರ್ತಾ ಇದೆ ಮೆಡಿಕಲ್ ಸೈನ್ಸಲ್ಲಿ. ಸರ್ಕಿಡಿಯನ್ ರಿದಮ್ಸ್ ಅಂದರೆ ನಮ್ಮ ಬಾಡಿಯಲ್ಲಿ ಇಂಟರ್ನಲ್ ಕ್ಲಾಕ್ ಇದೆ ಒಂದು, ಆ ಕ್ಲಾಕ್ ಯಾವ ಥರ ವರ್ಕ್ ಆಗುತ್ತೆ ಅದನ್ನು ನಾವು ನೇಚರ್ ಜೊತೆ ಕನೆಕ್ಟೆಡ್ ಆಗಿಟ್ಟರೆ ದಟ್ ಕ್ಲಾಕ್ ವಿಲ್ ವರ್ಕ್ ನೈಸ್ಲಿ. ಸೊ ಹಾಗಾಗಿ ನಾವು ಪ್ರಕೃತಿ ಜೊತೆ ಆದಷ್ಟು ಕನೆಕ್ಟೆಡ್ ಆಗಿರಬೇಕು. ಇದರ ವಿಚಾರಗಳು ನಿಮ್ಗೆ ಹೆಚ್ಚಾಗಿ ಬೇಕು ಅಂದರೆ ಡಾಕ್ಟರ್ ಬಿಸ್ವರೂಪ್ ರಾಯ್ ಚೌಧರಿ ಅಂತ ಇಂಟಿಗ್ರೇಟೆಡ್ ಮೆಡಿಸಿನ್ ಅಂತ ಒಂದು ಅವರು ಸಗದಾಗಿ ಮಾಡ್ತಾರೆ ಆ್ಯಕ್ಚುಲಿ. ಅದ್ರ ಬಗ್ಗೆ ವೀಡಿಯೋಸ್ ನಿಮಗೆ ಯೂಟ್ಯೂಬಲ್ಲಿ ಸಿಗುತ್ತೆ, ನೋಡಿ. ಅದನ್ನು ಬಿಟ್ಟರೆ ಮನೆ ಹತ್ರ ಸುತ್ತಮುತ್ತ ಬೆಟ್ಟ ಟ್ರೆಕ್ಕಿಂಗ್ ಮಾಡೋಂಥದ್ದು, ಬೆಟ್ಟ ಹತ್ತೋದು, ಮತ್ತು ಒಂದು ಸೇವಾ ಕಾರ್ಯ. ನಾವು ಬೆಂಗಳೂರಲ್ಲಿರೋದ್ರಿಂದ ನಾವು ಪ್ಲಾಸ್ಟಿಕ್ ಎತ್ತಾಕೋದು ಮತ್ತು ಮರ ನೆಡೋಕ್ಕೆ ಹೋಗೋದು, ಈ ಥರ ಒಂದಷ್ಟು ನಾವು ಬೇರೆ ಬೇರೆ ಕ್ಲಬ್ಸ್ಗಳು ಮತ್ತು ಸಂಘಗಳ ಜೊತೆ ಸೇರಿಕೊಂಡು ಅವ್ರ ಜೊತೆ ನಾವು ಕೆಲವೊಂದಷ್ಟು ಸೋಷಿಯಲ್ ಸರ್ವಿಸ್ ಥರ ಈ ಥರ ಆ್ಯಕ್ಟಿವಿಟೀಸ್ ಮಾಡ್ತೀವಿ. ಇದನ್ನು ಉಪಯೋಗಿಸ್ಕೊಳ್ಳಿ. ಯಾಕೆಂದರೆ ಸೇವೆ ಅನ್ನೋದೇನಿದೆ, ಸೇವಾ ಮನೋಭಾವ, ಇಟ್ಸ್ ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ಥಿಂಗ್ ಫಾರ್ ಮೈಂಡ್. ಇನ್ನು ತಿಂಗಳಿಗೆ ಒಂದ್ಸರಿ ಅದು ಕಾಡು ಮೇಡಲ್ಲಿ ಹೊಡೀರಿ, ಸುತ್ತಾಡಿ ಓಡಾಡಿ. ಬೈಕಲ್ಲಿ ಓಡಾಡಿ ಇನ್ನೂ ತುಂಬ ಒಳ್ಳೆಯದು. ಅದನ್ನು ನಮ್ಮಲ್ಲಿರೋ ದೇವಸ್ಥಾನಗಳು ಯಾವ ಬೆಟ್ಟದ ಮೇಲೆ ದೇವಸ್ಥಾನಗಳಿದ್ದಾವೆ ಅದರ ಮೂಲ ವಿಜ್ಞಾನವನ್ನು ತಿಳ್ಕೊಂಬಿಟ್ರೆ ಶಾಕ್ ಆಗ್ಬಿಡ್ತಿರೋದು. ಎಲ್ಲ ದೇವಸ್ಥಾನಗಳು ಬೆಟ್ಟದ ಮೇಲೆ ಇರೋದು ಅದಕ್ಕೆ ಒಂದು ಉದ್ದೇಶ ಇದೆ. ಅದರ ಉದ್ದೇಶ ಆ್ಯಕ್ಚುಲಿ ಮನುಷ್ಯನ ಆರೋಗ್ಯವನ್ನು ಕಾಪಾಡ್ಕೊಳ್ಳೋದೆ. ಇನ್ನು ಮಾಂಸಾಹಾರನ ಆದಷ್ಟು ಕಡಿಮೆ ಮಾಡಬೇಕು ಸ್ನೇಹಿತರೆ. ಯಾಕೆಂದರೆ ನಂಗೆ ಗೊತ್ತು ಸಡನ್ನಾಗಿ ಬಿಡೋಕ್ಕಾಗಲ್ಲ, ಆದಷ್ಟು ಕಡಿಮೆ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಯಾಕೆಂದರೆ ಪ್ರಾಣಿಗಳು ಸಹ ಮನುಷ್ಯನ ಥರ ಜೀವಿಗಳು, ಮತ್ತು ಅವಕ್ಕೆ ಫೀಲಿಂಗ್ಸ್ ಇದೆ, ಮತ್ತು ಅವಕ್ಕೆ ಸೆಂಟಿಮೆಂಟ್ಸ್ ಇದೆ, ಎಮೋಷನ್ಸ್ ಇದೆ. ಸಾಯಿಸ್ಬೇಕಾದ್ರೆ ಅವು ಏನೋ ಒಂದು ನೋವು ನರಳಿ ಸಾಯ್ತವೋ ಆ ನೋವಿನ ಎಮೋಷನ್ಸು, ಫೀಲಿಂಗ್ಸು, ಥಾಟ್ಸು ಆ ತಿನ್ನೋ ಫುಡ್ ಜೊತೆನೂ ಬರುತ್ತೆ. ನಮ್ಮ ಫುಡ್ ಅನ್ನಂ ಪರಬ್ರಹ್ಮ ಸ್ವರೂಪಂ ಅಂತ ಹೇಳಿದ್ದಾರೆ ನಮ್ಮಲ್ಲಿ ಋಷಿಮುನಿಗಳು. ಅದು ನಿಜವಾದ ವಿಜ್ಞಾನ. ಹಾಗಾಗಿ ಅದನ್ನು ನಾವು ಅಳವಡಿಸ್ಕೋಬೇಕು. ಆದಷ್ಟು ನಾನ್ ವೆಜ್ನ ಕಡಿಮೆ ಮಾಡಬೇಕು. ನಾನ್ ವೆಜ್ಜು ನಮ್ಮ ಮನಸ್ಸಿನ ಮೇಲೆ, ದೇಹದ ಮೇಲೆ, ಆರೋಗ್ಯದ ಮೇಲೆ ಡೈರೆಕ್ಟ್ ಪರಿಣಾಮವನ್ನು ಬೀರುತ್ತೆ. ಕಡಿಮೆ ಮಾಡಿದ್ರೆ ತುಂಬ ಒಳ್ಳೆಯದು. ನಾವು ಹೇಳ್ತಾ ಇದ್ದೀವಿ, ಅದು ಅಳವಡಿಸ್ಕೊಳ್ಳೋದು ಬಿಡೋದು ಅವರವರ ವೈಯಕ್ತಿಕ ವಿಚಾರ. ನಾವು ಹಂಗಂದ್ಬಿಟ್ಟು ಯಾರೋ ನಾನ್ ವೆಜ್ಜನ್ನು ಹೇಟ್ ಇಡ್ರೋ ಅಥವಾ ಸಾಮಾಜಿಕವಾಗಿ ಅದನ್ನು ಪೂರ್ತಿ ರೂಲ್ಸ್ ಮಾಡಬೇಕು ಅಂತ ನಾವು ಹೇಳಲ್ಲ. ಇಟ್ಸ್ ಆಲ್ ದೇರ್ ಅವರವರ ಒಂದು ಮೆಚ್ಯೂರಿಟಿಗೆ ತಕ್ಕಂತಹ ಡಿಸಿಷನ್ಸ್ ಮೇಕಿಂಗ್. ಓಕೆ. ಇನ್ನು ಅದು ಬಿಟ್ಟರೆ ಇನ್ನು ಕೆಟ್ಟ ಚಟಗಳೆಲ್ಲ ಬಿಡಬೇಕು ಅಂತ ನಾನು ಹೇಳಲ್ಲ. ನಾನು ಹೇಳಿದ್ದೆಲ್ಲ ಫಾಲೋ ಮಾಡಿದ್ರೆ ಆಟೋಮೆಟಿಕ್ ಅವೇ ಓಡೊಂಟೋಯ್ತವೆ ಎಲ್ಲವೇ, ಯಾವ ನಿಮ್ಗೆ ಬೇಕು ಅಂತ ಅನಿಸೋದು ಇಲ್ಲ. ಹಾಗಾಗಿ ಪ್ರತಿ ಸಾರಿ ನೀವು ₹1 ಖರ್ಚು ಮಾಡಬೇಕಾದ್ರೂ ಯೋಚನೆ ಮಾಡಬೇಕು. ಏಕೆಂದರೆ ಪ್ರಕೃತಿನೂ ಕೂಡ ದುಡ್ಡು ನಿಮಗೆ ಫ್ರೀಯಾಗಿ ಕೊಡಲ್ಲ. ನಿಮ್ಮ ಇವತ್ತಿನ ಸಂಪಾದನೆ ನಿಮ್ಮದೇ ಸ್ವಂತ. ಲಾ ಆಫ್ ಕರ್ಮನ ನೀವು ಚೆನ್ನಾಗಿ ಅರ್ಥ ಮಾಡಿಕೊಂಡ್ರೆ ಈ ಪ್ರಕೃತಿ ನಿಯಮದಲ್ಲಿ ಈ ಹಣ ಶ್ರೀಮಂತ ಬಡವ ಅನ್ನೋ ಡಿಫ್ರಿಷಿಯೇಷನ್ ಯಾಕಾಗುತ್ತೆ, ಯಾಕೆ ಬರುತ್ತೆ, ಒಬ್ಬ ಶ್ರೀಮಂತನಾಗಿ ಯಾಕೆ ಕೊಡ್ತಾನೆ, ಒಬ್ಬ ಬುದ್ಧಿವಂತನಾಗಿ ಯಾಕೆ ಕೊಡ್ತಾನೆ, ಒಬ್ಬ ದಡ್ಡನಾಗಿ ಯಾಕೆ ಕೊಡ್ತಾನೆ, ಇದರದ ಪ್ರಕೃತಿ ನಿಯಮಗಳು ಯಾವ ರೀತಿ ವರ್ಕ್ ಆಗ್ತವೆ ಇದ್ರ ಹಿಂದೆ ಅಂತ ನೀವು ಅರ್ಥ ಮಾಡಿಕೊಂಡ್ರೆ ಯು ವಿಲ್ ಅಂಡರ್ಸ್ಟ್ಯಾಂಡ್. ನಿಮಗೆ ನೀವು ಖರ್ಚು ಮಾಡ್ತಾ ಇರೋಂಥ ₹1 ದುಡ್ಡು ಕೂಡ ಫ್ರೀಯಾಗಿ ಸಿಗಲ್ಲ. ಹಾಗಾಗಿ ಪ್ರತಿ ₹1 ಖರ್ಚು ಮಾಡಬೇಕಾದ್ರೂ ಯೋಚನೆ ಮಾಡಿ. ಇದರಿಂದ ಇಲ್ಲ ನಿಮಗೆ ಉಪಯೋಗ ಇರಬೇಕು, ಇಲ್ಲ ಇನ್ನೊಬ್ಬ ವ್ಯಕ್ತಿಗೆ ಉಪಯೋಗ ಇರಬೇಕು, ಇಲ್ಲ ಸಮಾಜಕ್ಕೆ ಉಪಯೋಗ ಇರಬೇಕು. ಈ ಮೂರರಿಂದನೂ ಏನು ಅಥವಾ ಪ್ರಕೃತಿಗೆ ಇದು ಪೂರಕವಾಗಿರಬೇಕು ನೀವು ಮಾಡೋ ಖರ್ಚು. ಈ ಮೂರರಿಂದನೂ ಇದರಿಂದ ಯಾವುದು ಬೆನಿಫಿಟ್ ಇಲ್ಲ ಅಂದರೆ ಆ ₹1 ಖರ್ಚು ಮಾಡ್ತಿರೋದು ನಿಮ್ಮ ವಿರುದ್ಧ ಕೆಲಸ ಮಾಡ್ತಾ ಇರುತ್ತೆ. ನಿಮ್ಮ ಅದೃಷ್ಟಕ್ಕೆ ಅದೇ ನೆಗೆಟಿವಿಟಿಯಾಗಿ ಹೊಡಿತಾ ಇರುತ್ತೆ. ಇದನ್ನು ಯೋಚನೆ ಮಾಡಿ ಉಪಯೋಗಿಸ್ಕೊಳ್ಳಿ. ದ ಲಾ ಆಫ್ ಕರ್ಮ, ದ ಲಾ ಆಫ್ ಧರ್ಮ, ದ ಲಾ ಆಫ್ ನೇಚರ್, ದೀಸ್ ಆರ್ ದ 3 ಫಂಡಮೆಂಟಲ್ ಸೈನ್ಸ್ ದಟ್ ಇಂಡಿಯಾ ಹ್ಯಾಸ್ ಎವರ್ ಪ್ರೊಡ್ಯೂಸ್ಡ್ ಟು ದ ವರ್ಲ್ಡ್. ಇದನ್ನು ಮೀರಿ ಬೇರೆ ಯಾವುದೂ ಕೂಡ ಪ್ರಪಂಚದಲ್ಲಿ ಸತ್ಯಕ್ಕೆ ಹತ್ತಿರವಾಗಿ ಇಲ್ಲ. ಇವೇ 3 ವಿಚಾರಗಳು ಮಾತ್ರ ಸತ್ಯಕ್ಕೆ ಹತ್ತಿರವಾಗಿದೆ. ನಾನು ಈ ವಿಚಾರಗಳು ನಿಮ್ಗೆ ಹೇಳ್ತಿರೋದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ನನಗೆ 33 ವರ್ಷ ಹಿಡಿತು. ಈ ಒಂದು ಹೇಳ್ತಾರೆ ಏನದು 33 ಇಯರ್ಸ್ ಇಸ್ತಿ ಒಂದು ಸೈಕಲ್ ಕಂಪ್ಲೀಷನ್ನು 100 ಇಯರ್ಸಲ್ಲಿ ಅಂತ. ಆ ಫಸ್ಟ್ ಸೈಕಲ್ ಕಂಪ್ಲೀಷನ್ ಆದಾಗ ನಮಗೆ ಪ್ರಕೃತಿ ಈ ರೀತಿಯಾದಂಥ ಒಂದು ವಿಜ್ಞಾನದ ಬಗ್ಗೆ, ಪರಂಪರೆಯ ಬಗ್ಗೆ, ಜ್ಞಾನದ ಬಗ್ಗೆ ಆಸಕ್ತಿ ಬರುವ ಥರ ಮಾಡಿ ಇದರಲ್ಲಿ ನಮ್ಮನ್ನು ಇನ್ವಾಲ್ವ್ ಮಾಡಿದೆ. ಅದಕ್ಕೆ ನಾನು ಯಾವತ್ತೂ ಚಿರಋಣಿಯಾಗಿರ್ತೀನಿ. ನಮಗೆ ತಿಳಿದಂಥ 4 ವಿಚಾರಗಳನ್ನ 4 ತಿಳಿಸ್ಬೇಕು ಅನ್ನೋದೊಂದು ನನ್ನ ಆಶಯ, ಮತ್ತು ಇದು ನನ್ನ ಇಷ್ಟ. ನಾನಿದು ನನ್ನ ಖುಷಿಗೆ ನಾನು ಮಾಡ್ತಿರೋದು. ಹಾಗಾಗಿ ಎಲ್ಲರಿಗೂ ಒಳ್ಳೆಯದಾಗಲಿ. ಸರ್ವೇ ಜನೋ ಸುಖಿನೋ ಭವಂತು. ಧನ್ಯವಾದಗಳು.